ವಿದ್ಯಾರ್ಥಿನಿಯ ಮೇಲೆ ರೇಪ್, ಇಬ್ಬರು ಉಪನ್ಯಾಸಕರ ಬಂಧನ ಆಗಿದೆ. ದಕ್ಷಿಣ ಕನ್ನಡದ ಪ್ರತಿಷ್ಠಿತ ಕಾಲೇಜಿನ ಇಬ್ಬರು ಉಪನ್ಯಾಸಕರು ಅರೆಸ್ಟ್ ಆಗಿದ್ದಾರೆ. ಮೂಡಬಿದ್ರೆಯಲ್ಲಿರುವ ಪ್ರತಿಷ್ಠಿತ ಕಾಲೇಜಿನ ಉಪನ್ಯಾಸಕರಿಂದ ಈ ಕೃತ್ಯ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳ ಮನಸ್ಸನ್ನ ನೋಡಿ ಪಾಠ ಮಾಡಬೇಕು, ದೇಹವನ್ನಲ್ಲ. ಮೂಡಬಿದ್ರೆಯಲ್ಲಿರುವ ಪ್ರತಿಷ್ಠಿತ ಕಾಲೇಜಿನ ಉಪನ್ಯಾಸಕರಿಂದ ಈ ಕೃತ್ಯ. ಬೆಂಗಳೂರಿನ ಮಾರತ್ತಹಳ್ಳಿ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ. ಮೂಡಬಿದ್ರೆ ಕಾಲೇಜಿನ ಫಿಸಿಕ್ಸ್ ಲೆಕ್ಚರರ್ ನರೇಂದ್ರ, ಬಯಾಲಜಿ ಲೆಕ್ಚರರ್ ಸಂದೀಪ್, ಇವರ ಸ್ನೇಹಿತ ಅನೂಪ್ನಿಂದ ಅತ್ಯಾಚಾರ. ನೋಟ್ಬುಕ್ ಕೊಡುವ ನೆಪದಲ್ಲಿ ವಿದ್ಯಾರ್ಥಿನಿ ಜೊತೆಗೆ ನರೇಂದ್ರನ ಸಲಿಗೆ. ವಾಟ್ಸ್ಆಪ್ ಮೂಲಕ ವಿದ್ಯಾರ್ಥಿನಿ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ ನರೇಂದ್ರ, ಹೆಸರು ಚೆನ್ನಾಗಿದೆ. ಬಳಿಕ 19 ವರ್ಷದ ಆ ಹುಡುಗಿ ಬೆಂಗಳೂರಿಗೆ ಹೋಗಿ ನೆಲೆಸಿದ್ದಳು. ಮಾರತ್ತಹಳ್ಳಿಯ ಗೆಳೆಯ ಅನೂಪನ ರೂಮ್ಗೆ ಕರೆದುಕೊಂಡು ಹೋಗಿ ರೇಪ್ ಮಾಡಲಾಗಿದೆ. ಈ ವಿಷಯ ತಿಳಿದ ಬಳಿಕ ಸಂದೀಪನಿಂದಲೂ ಯುವತಿಗೆ ಬ್ಲ್ಯಾಕ್ ಮೇಲ್, ವಿಡಿಯೋ ಫೋಟೋ ರಿಲೀಸ್ ಮಾಡುವುದಾಗಿ ಬೆದರಿಕೆ ಹಾಕಿ ಅತ್ಯಾಚಾರವನ್ನ ಮಾಡಲಾಗಿದೆ. ಅತ್ಯಾಚಾರವೆಸಗಿದ್ದ ರೂಮ್ ಅನೂಪ್ನದ್ದಾಗಿತ್ತು. ನೀನು ನನ್ನ ರೂಮ್ಗೆ ಬಂದಿರುವ ವಿಡಿಯೋ ರೆಕಾರ್ಡ್ ಆಗಿದೆ ಎಂದು ಬೆದರಿಕೆಯನ್ನು ಕೂಡ ಹಾಕಲಾಗಿತ್ತು. ಸಂದೀಪ್ ನರೇಂದ್ರನ ಸ್ನೇಹಿತ ಅನೂಪ್ನಿಂದಲೂ ಕೂಡ ಅತ್ಯಾಚಾರ ಆಗಿದೆ ಎಂದು ಆರೋಪ ಇದೆ. ಈ ಮೂವರ ಬ್ಲ್ಯಾಕ್ ಮೇಲ್ ಕಾರಣದಿಂದ ಕಂಗೆಟ್ಟು ಯುವತಿಯಿಂದ ದೂರು ದಾಖಲಾಗಿದೆ. ಹಲವು ತಿಂಗಳ ಹಿಂದೆ ನಡೆದಿದ್ದ ರೇಪ್ ಇದು. ಆದರೆ ಹಲವು ತಿಂಗಳಿಂದ ಈ ರೇಪಿನ ಹೆಸರಿನಲ್ಲಿ ಯಾವೊಂದು ಪ್ರತಿಭಟನೆ ಆ ಭಾಗದಲ್ಲಿ ನಡೆದಿಲ್ಲ. ಪ್ರಕರಣವನ್ನ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿಗೆ ವರ್ಗಾಯಿಸಿದ್ದ ಮಹಿಳಾ ಆಯೋಗ. ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ, ಇಬ್ಬರು ಉಪನ್ಯಾಸಕರ ಬಂಧನ ಆಗಿದೆ. ರೇಪ್ ಮಾಡಿದವರು, ಬ್ಲ್ಯಾಕ್ ಮೇಲ್ ಮಾಡಿದವರು, ಆ ಹುಡುಗಿಯ ದೇಹದ ಜೊತೆ ಚೆಲ್ಲಾಟ ಆಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿಟ್ಟಿದ್ದವರು ನರೇಂದ್ರ ಮತ್ತು ಅನೂಪ್ ಅನ್ನೋ ಕಾರಣಕ್ಕೋಸ್ಕರ ಮಂಗಳೂರು ಭಾಗದಲ್ಲಿ ಪ್ರತಿಭಟನೆಗಳಿಲ್ಲ, ಕೂಗುಗಳಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಇಲ್ಲ. ಮೂಡಬಿದ್ರೆ ಕಾಲೇಜಿನ ಫಿಸಿಕ್ಸ್ ಲೆಕ್ಚರರ್ ಮಾಡಿದ್ದೇನು ಗೊತ್ತಾ? ಬರುವಂತಹ ವಿದ್ಯಾರ್ಥಿನಿಯರ ಮುಖ ನೋಡಿ ಮತ್ತು ಅವರ ಮನಸ್ಸನ್ನ ನೋಡಿ ಪಾಠ ಮಾಡ್ರೋ ಮುಟ್ಟಾಳ್ರ ಅಂದ್ರೆ ಅವರ ದೇಹದ ಬೆಳವಣಿಗೆ ನೋಡಿ ಪಾಠ ಮಾಡೋ ಈ ಅಷಡ್ಢಾಳರಿಗೆ ಏನನ್ನಬೇಕು? ಕರಾವಳಿಗೆ ಏನಾಗಿದೆ? ಮೂಡಬಿದ್ರೆಯಲ್ಲಿರ್ತಕ್ಕಂತಹ ಪ್ರತಿಷ್ಠಿತ ಕಾಲೇಜಿನ ಉಪನ್ಯಾಸಕರಿಂದ ಈ ಕೃತ್ಯ. ಬೆಂಗಳೂರಿನ ಮಾರತ್ತಹಳ್ಳಿ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ ಈ ಅವಿವೇಕಿಗಳು. ಇವರೆಲ್ಲರೂ ಕೂಡ ಆ ಹುಡುಗಿಯನ್ನ, ಅದರಲ್ಲೂ ಬೆಂಗಳೂರಿನಲ್ಲಿರ್ತಕ್ಕಂತಹ ಅನೂಪ್ ಎನ್ನುವಂತಹ ಇವ ರೇಪಿಸ್ಟನ ರೂಮಿಗೆ ಈಕೆಯನ್ನ ಕರೆದುಕೊಂಡು ಹೋಗಲಾಯಿತು. ಇವರ ಮೇಲೀಗ ಬಂದಿರತಕ್ಕಂಥ ಆರೋಪ, ಆ ರೂಮಿಗೆ ಕರೆದುಕೊಂಡು ಹೋಗಿ ಆ ಹುಡುಗಿಯನ್ನ ಅತ್ಯಾಚಾರ ಮಾಡಲಾಗಿದೆ. ಜೊತೆಗೆ ನರೇಂದ್ರನ ವಾಟ್ಸ್ಆಪ್ ಮೂಲಕ ವಿದ್ಯಾರ್ಥಿನಿಯ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ ನರೇಂದ್ರ ಹುಡುಗಿಯ ಜೊತೆ ಸಂಪರ್ಕದಲ್ಲಿದ್ದ. ಬಳಿಕ 19 ವರ್ಷದ ಆ ಹುಡುಗಿ ಬೆಂಗಳೂರಿಗೆ ಹೋಗಿ ನೆಲೆಸಿದ್ದಳು. ಮಾರತ್ತಹಳ್ಳಿಯ ಗೆಳೆಯ ಅನೂಪನ ರೂಮ್ಗೆ ಕರೆದುಕೊಂಡು ಹೋಗಿ ರೇಪ್ ಮಾಡಲಾಗಿದೆ. ಈ ವಿಷಯ ತಿಳಿದ ಬಳಿಕ ಸಂದೀಪನಿಂದಲೂ ಕೂಡ ಯುವತಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಎನ್ನುವಂತಹದ್ದು. ವಿಡಿಯೋ ಫೋಟೋ ರಿಲೀಸ್ ಮಾಡುವುದಾಗಿ ಬೆದರಿಕೆ ಹಾಕಿ ಅತ್ಯಾಚಾರವನ್ನ ಎಸಗಲಾಗಿದೆ. ಅತ್ಯಾಚಾರ ಎಸಗಿದ್ದ ರೂಮ್ ಅನೂಪಿನದ್ದಾಗಿತ್ತು. ಆಕೆಯನ್ನ ಕರ್ಕೊಂಡು ಹೋಗಿದ್ದಾರೆ. ಕರೆದುಕೊಂಡು ಹೋಗಿ ಆಕೆಯ ಜೊತೆ ಅತ್ಯಾಚಾರ ಮಾಡಿ, ಅದಾದ ನಂತರ ಆ ವಿಡಿಯೋವನ್ನು ತನ್ನ ಫೋನ್ಗಳಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡು ಆ ಹುಡುಗಿಗೆ ಆ ವಿಡಿಯೋವನ್ನು ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿ, ಇವರಿಗೆ ಮನಸ್ಸು ಬಂದಾಗಲೆಲ್ಲ ಅನುಭವಿಸಬೇಕು ಅನ್ನೋ ಕೆಟ್ಟ ಇರಾದೆ ಈ ಕ್ರಿಮಿಗಳದ್ದ ಎನ್ನುವಂಥ ಅನುಮಾನ ಹುಟ್ಕೊಂಡಿದೆ. ಪೋಷಕರ ಜೊತೆಗೆ ಬಂದು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದ ಯುವತಿ ಪ್ರಜ್ವಲ್ಲ ರೇವಣ್ಣ ಇದಕ್ಕೆ ಪ್ರೇರಣೆಯಾದ್ರೋ ಅಥವಾ ಇವರ ಮನಸ್ಥಿತಿನೇ ಹಿಂಗೋ ಅರ್ಥ ಆಗ್ತಾ ಇಲ್ಲ. ಪ್ರಕರಣವನ್ನು ವೈಟ್ ಫೀಲ್ಡ್ ವಿಭಾಗದ ಅಧಿಕಾರಿ ವಹಿಸಿಕೊಂಡಿದ್ರು. ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಇಬ್ಬರು ಉಪನ್ಯಾಸಕರ ಬಂಧನ ಆಗಿದೆ. ಇದು ದಕ್ಷಿಣ ಕನ್ನಡದ ಪ್ರತಿಷ್ಠಿತ ಕಾಲೇಜಿನ ಇಬ್ಬರು ಉಪನ್ಯಾಸಕರು ಅರೆಸ್ಟ್ ಆಗಿದ್ದಾರೆ. ಮೂಡಬಿದ್ರೆಯಲ್ಲಿರ್ತಕ್ಕಂತಹ ಪ್ರತಿಷ್ಠಿತ ಕಾಲೇಜಿನ ಉಪನ್ಯಾಸಕರಿಂದ ಕೃತ್ಯ. ಹೆಚ್ಚು ಬಿಜೆಪಿಯ ಶಾಸಕರಿರ್ತಕ್ಕಂತಹ ಒಂದು ಜಿಲ್ಲೆ, ಕಡಿಮೆ ಕಾಂಗ್ರೆಸ್ನ MLAಗಳಿರ್ತಕ್ಕಂತಹ ಒಂದು ಭಾಗ, ಅದು ಕರಾವಳಿಯ ಭಾಗ. ಹೆಚ್ಚು ಬಿಜೆಪಿ ಶಾಸಕರಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಹೆಣ್ಣು ಮಕ್ಕಳು ಸಂರಕ್ಷಿತರಾಗಿರ್ತಾರೆ, ಸುರಕ್ಷಿತರಾಗಿರ್ತಾರೆ ಅಂಥೇಳಿ ಯಾರಾದರೂ ಒಬ್ಬರು MLA ಸ್ಟೇಜ್ ಮೇಲೆ ಬಂದು ಭಾಷಣ ಮಾಡಬೇಕು. ಕ್ಯಾಕ್ರಿಸ್ ಹೋಗಿತಾರೆ ಜನ ಇನ್ನು ಮುಂದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.